ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಒಂದು ವರದಿಯನ್ನು ಸಲ್ಲಿಕೆ ಮಾಡಲಿದೆ ನಿಯೋಗ. ಡಿಕೆಶಿಗೆ ಒಂದು ವರದಿಯನ್ನ ಸಲ್ಲಿಕೆ ಮಾಡ್ತಾರೆ ನಿಯೋಗ. ಇವತ್ತು ಕೆಪಿಸಿಸಿ ವತಿಯಿಂದ ರಚನೆ ಆಗಿದ್ದಂತ ರೇವಣ್ಣ, ರಘುಮೂರ್ತಿ, ಜಕ್ಕಪ್ಪನವರ್, ಜಯಪ್ರಕಾಶ್ ಹೆಗಡೆ, ಕುಮಾರ್ ನಾಯಕ್, ಬಸವನಗೌಡ, ಬಾದರ್ಲಿ ಒಳಗೊಂಡ ನಿಯೋಗ ಇದು. ಇದೀಗ ಇವತ್ತು ಒಂದು ವರದಿ ಸಲ್ಲಿಕೆ ಆಗುತ್ತೆ ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇತ್ತೀಚೆಗೆ ಬಳ್ಳಾರಿ ಪ್ರಯಾಣ ಕೂಡ ಮಾಡಿದ್ರು ನಿಯೋಗದವರು. ತದನಂತರ ಡಿಕೆ ಶಿವಕುಮಾರ್ ಅವರು ಕೂಡ ಬಳ್ಳಾರಿಗೆ ವಿಸಿಟ್ ಕೊಟ್ಟಿದ್ರು. ಘಟನೆಯ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಕೂಡ ಕಲೆ ಹಾಕಿದ್ರು. ಕೆಲ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದೆ ನಿಯೋಗ. ಹಾಗಾಗಿ ಒಂದು ವರದಿ ಇದೀಗ ರೆಡಿಯಾಗಿದೆ. ಸ್ಥಳಕ್ಕೆ ತೆರಳಿ ಮಾಹಿತಿಯನ್ನ ಪಡೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಇವತ್ತು ವರದಿ ಸಲ್ಲಿಕೆ ಆಗುತ್ತೆ. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ವರದಿಯನ್ನ ಸಲ್ಲಿಕೆ ಮಾಡಲಿದೆ ನಿಯೋಗ. ಒಂದು ವಿಶೇಷವಾದಂತಹ ನಿಯೋಗ ಇಲ್ಲಿ ರಚನೆಯಾಗಿದ್ದು ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ವರದಿ ಸಲ್ಲಿಕೆ ಆಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ವರದಿ ಸಲ್ಲಿಕೆ ಆಗುತ್ತೆ. ಅಂದ್ರೆ ಆ ಒಂದು ಸ್ಥಳದಲ್ಲಿ ಹೋಗಿ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಹೇಗಾಯ್ತು, ಏನಾಯ್ತು, ಯಾರ ನಿರ್ಲಕ್ಷ್ಯ ಇರ್ಬೋದು, ಮೊದಲನೇದಾಗಿ ಖ್ಯಾತೆ ತೆಗೆದಿದ್ಯಾರು, ಗಲಾಟೆ ಸ್ಟಾರ್ಟ್ ಮಾಡಿದ್ಯಾರು, ಯಾವ ಕಡೆಯಿಂದ ಹೇಗಾಯ್ತು, ಪ್ರತಿಯೊಂದು ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಕಲೆ ಹಾಕಿ ಒಂದು ಫೈನಲಿ ಒಂದು ವರದಿ, ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ನಿಯೋಗದವರು. ಹಾಗಾಗಿ ಈ ಒಂದು ರಿಪೋರ್ಟ್ ಅನ್ನ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಸ್ತಾರೆ. ತದನಂತರ ಆ ಒಂದು ವರದಿಯಲ್ಲಿ ನಿಜವಾಗ್ಲೂ ಕೂಡ ಬಹುಶಃ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಆ ಒಂದು ವರದಿಯಲ್ಲಿ ಉತ್ತರ ಸಿಗಬಹುದು ಅನ್ನೋ ನಿರೀಕ್ಷೆ ನಮಗೂ ಇದೆ, ಎಲ್ಲರಿಗೂ ಇದೆ. ಹಾಗಾಗಿ ಈ ಒಂದು ವಿಷಯ ಆಗಿದ್ದಂತಹ ನಿಯೋಗ ಇದರಲ್ಲಿ ರಘುಮೂರ್ತಿ, ಜಕ್ಕಪ್ಪನವರ್, ಜಯಪ್ರಕಾಶ್ ಹೆಗಡೆ, ಕುಮಾರ್ ನಾಯಕ್ ಹಾಗೂ ಬಸವನಗೌಡ, ಬಾದರ್ಲಿ ಇಷ್ಟೂ ಜನರನ್ನ ಸೇರಿಸಿ ಒಂದು ನಿಯೋಗವನ್ನ ರಚನೆ ಮಾಡಿದ್ರು ಕೆಪಿಸಿಸಿ ವತಿಯಿಂದ. ಕಾರಣ ಏನು ಅಂತಂದ್ರೆ ಇದರಲ್ಲಿ ಪೊಲೀಸರ ನಿರ್ಲಕ್ಷ್ಯ ಇದೆಯೋ ಅಥವಾ ಮತ್ತೊಂದಿದೆಯೋ ಅಥವಾ ಬೇರೆ ಏನಾದ್ರೂ ಷಡ್ಯಂತ್ರ ಇದೆಯೋ ಬಹಳಷ್ಟು ಪ್ರಶ್ನೆಯಲ್ಲಿ ಮೂಡ್ತಾ ಇತ್ತು. ಅನ್ಯಾಯವಾಗಿ ಒಬ್ಬ ಕಾಂಗ್ರೆಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಇವತ್ತು ಒಂದು ಫೈನಲಿ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಆ ಒಂದು ವರದಿಯಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬಹುದು ಅಂತ ಹೇಳಿ ಆ ನಿರೀಕ್ಷೆ ಇದೆ ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿರ್ಬೋದು ನಿಯೋಗದವರು? ರೋಶಿನಿ, ಬಳ್ಳಾರಿಯ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ವತಿಯಿಂದಲೂ ಕೂಡ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ರು. ಆ ಸಮಿತಿಯ ನಿಯೋಗ ಕೂಡ ಹೋಗಿ ಬಳ್ಳಾರಿಯಲ್ಲಿ ಏನ್ ಘಟನೆ ಆಗಿದೆ ಆ ಒಂದು ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಆ ವರದಿಯನ್ನು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಸಲ್ಲಿಕೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಕೂಡ ಬಳ್ಳಾರಿಯಲ್ಲಿ ಆಗಿರ್ತಕ್ಕಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ರೇವಣ್ಣ ಅವರ ನೇತೃತ್ವದಲ್ಲಿ ಕೂಡ ಒಂದು ಸಮಿತಿಯನ್ನ ರಚನೆ ಕೂಡ ಮಾಡಿದ್ರು. ಅದರಲ್ಲಿ ರಘುಮೂರ್ತಿ ಅವರು, ಮತ್ತೆ ಜಕ್ಕಪ್ಪನವರು, ಮತ್ತೆ ಜಯಪ್ರಕಾಶ್ ಹೆಗಡೆ ಅವರು, ಕುಮಾರ್ ನಾಯಕ್, ಮತ್ತೆ ಬಸವನಗೌಡ, ಬಾದರ್ಲಿ ಒಳಗೊಂಡಾಗಿರ್ತಕ್ಕಂತ ಒಂದು ನಿಯೋಗ ಕೂಡ ಇತ್ತು. ಆ ನಿಯೋಗ ಕೆಲವು ಆ ಸ್ಥಳಕ್ಕೆ ತೆರಳಿ ಒಂದಿಷ್ಟು ಅಲ್ಲಿ ಏನೆಲ್ಲ ಆಯ್ತು, ಏನ್ ಕಾರಣ ಅನ್ನುವಂಥದ್ದು ಅದನ್ನೆಲ್ಲವನ್ನು ಕೂಡ ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಅಲ್ಲಿ ಸ್ಥಳೀಯ ಮಟ್ಟದ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ಬೋದು, ಮತ್ತೆ ಅಲ್ಲಿ ಅಧಿಕಾರಿ ವರ್ಗ ಆಗಿರ್ಬೋದು, ಎಲ್ಲರ ಅಲ್ಲಿ ಸ್ಥಳೀಯ ಜನರಾಗಿರ್ಬೋದು, ಆ ಎಲ್ಲರ ಮಾಹಿತಿಯನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದನ್ನು ಕೂಡ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಆ ಎಲ್ಲಾ ಮಾಹಿತಿಯನ್ನು ಕೂಡ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಿಗೆ ಒಂದಿಷ್ಟು ಈ ರೀತಿಯಾಗಿರ್ತ ಮಾಹಿತಿ ಇದೆ ಅನ್ನುವಂಥದ್ದನ್ನ ಒಂದಿಷ್ಟು ಬ್ರೀಫ್ ಮಾಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಅಂತಿಮವಾಗಿ ಇವತ್ತು ವರದಿಯನ್ನ ನಿಯೋಗ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಕೆ ಮಾಡುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಅದರಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಕೂಡ ಅಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತಾರೆ. ಹಾಗಾಗಿ ಅವರ ಕಡೆಯಿಂದಲೂ ಕೂಡ ಅಲ್ಲಿ ಎಡವಟ್ಟಾಗಿದೆಯಾ ಅನ್ನುವಂಥದ್ದಾಗಿರ್ಬೋದು. ಮತ್ತೆ ಅಲ್ಲಿ ಈಗಾಗಲೇ ವಿರೋಧ ಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಪ್ರತಿಭಟನೆ ಆಗಿರ್ಬೋದು, ಹೋರಾಟಗಳನ್ನು ಕೂಡ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರ ಪರವಾಗಿ ಕೂಡ ಇಡೀ ಬಿಜೆಪಿಯ ಪಕ್ಷದ ನಾಯಕರು ಕೂಡ ಇರುವಂತದ್ದು. ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರಾಗಿರ್ಬೋದು, ವಿಜಯೇಂದ್ರ ಅವರಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಕೂಡ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಪಕ್ಷಕ್ಕೂ ಕೂಡ ಯಾವುದೇ ರೀತಿ ಮುಜುಗರ ಆಗ್ಬಾರ್ದು ಅನ್ನುವಂಥದ್ದು, ಸರ್ಕಾರಕ್ಕೂ ಕೂಡ ಯಾವುದೇ ರೀತಿ ಒಂದು ವೈಫಲ್ಯ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಕೆಪಿಸಿಸಿ ವತಿಯಿಂದ ಏನ್ ಸಮಿತಿ ರಚನೆ ಮಾಡಲಾಗಿದೆ ಅವರೆಲ್ಲರೂ ಕೂಡ ಮಾಹಿತಿಯನ್ನ ಪಡೆದುಕೊಂಡು ಈಗ ಕೆಪಿಸಿಸಿ ಅಧ್ಯಕ್ಷರಿಗೆ ಇವತ್ತು ಆ ವರದಿಯನ್ನ ಸಲ್ಲಿಕೆ ಕೂಡ ಮಾಡಲಿದ್ದಾರೆ. ರೋಶಿನಿ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.